ಎಲ್ಲಾರು ಕುಡಿಸಿ ಯಾರು ಬಸಪ್ಪ ಕೂಡಲೇ ಏ ಎಲ್ಲಾರ್ಗು ಯಾರಿಗೂ ನಿಲ್ಲಿಸ್ಬೇಡ ಯಾರಿಗೂ ನಿಲ್ಲಿಸ್ಬೇಡ ಅಲ್ಲ ಕುಡ್ಸ ಆರಾಮಾಗಿ ಕುಡ್ಸ ಆಮಾಗ ನೋಡ್ತೀವಿ ಅಲ್ಲ ಎಲ್ಲಾ ನಮ್ ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ ಅದೇನು ಅವ್ರವ್ರು ನಾವ್ ಹೇಳಿದ್ರ ಗ್ರೂಪ್ ಅದಾವ ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ ಅವ್ರು ಕೂಡ್ತಾರ ಅಂತ ಹೇಳಿದ್ವಿ ಆ ರೀತಿ ಕೂಡಿದಾರ ಸೊ ಅದ್ರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ ನಾವು ಕೂಡಿದೀವಿ ಬೇರೆಯವ್ರು ಕೂಡಿದಾರ ಊಟಕ್ಕೆ ಕೊಡ್ತಾರೆ ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ ಯಾವ್ದು ನಾವು ಹೇಳಿದಿಲ್ಲ ಮತ್ತೆ ಅದೇ ಸೇಮ್ ನಾವು ಹೇಳಿದ್ವಿ ಅದನ್ನು ನಾವ್ ಹೇಳಿದ್ವಿ ಅದನ್ನು ಅವ್ರು ಹೇಳಿದಾರೆ ಎಲ್ಲ ಒಂದೇ ಇದೆಲ್ಲ ಒಂದೇ ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಗೊಂದಲ ಬಗೆಹರಬೇಕಂತ ಎಲ್ಲಾರ್ದು ಆಸೆ ಇದೆ ಅವ್ರದ್ದು ಇದೆ ನಮ್ದು ಇದೆ ಎಲ್ಲಾರ್ದು ಇದೆ ಪಾರ್ಟಿ ಅವ್ರದ್ದು ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿ ಅದ್ರ ವಿಶೇಷ ಏನಿಲ್ಲಲ್ಲ ನಾವು ಡೆಲ್ಲಿಯಲ್ಲಿ ಅದನ್ನ ಹೇಳಿದೀವಿ ನಿಮ್ ಮುಂಚೆ ಅದನ್ನ ಹೇಳಿದೀವಿ ಈಗ ವಾರ ಅದನ್ನ ಹೇಳಿದ್ರೆ ಅದನ್ನ ನಿನ್ನೆ ಅವರು ಅದನ್ನೇ ಹೇಳಿದಾರೆ ಗೊಂದಲ ಇರುತ್ತೆ ನಿಜ ಅದನ್ನ ನಾವು ಎಂದು ಒಪ್ಕೊಂಡಿದೀವಿ ಇವತ್ತು ಒಪ್ಕೋತೇವೆ ಸೊ ಬೇಗ ಬಗೆಹರ್ಬೇಕು ನಾವು ಡೆಲ್ಲಿ ಅವ್ರಿಗೆ ಹೋಗಿ ಹೇಳಿ ಬಂದಿವಿ ಒಂದು ವಾರದಿಂದೇನೆ ಅಷ್ಟೇ ಅದನ್ನೇ ಅವ್ರು ಹೇಳಿ ಇಲ್ಲಿ ಹೇಳಿದಾರೆ ಅಷ್ಟೇ ಇಲ್ಲ ಹಂಗೇನು ವೀಕೇನ್ ಇಲ್ಲ ಬಗೆಹರಿಸ್ತಾರೆ ಆದಷ್ಟು ಬೇಗ ಹರಿಸ್ತಾರೆ ನಮಗೂ ಆಸೆ ಇದೆ ವೇಟ್ ಮಾಡೋಣ ಅವ್ನ ಕೇಳ್ಬೇಕಲ್ಲ ಯಾಕೆ ಮೌನ ವಹಿಸೋದ್ ಈಗ ನಾವಿಲ್ಲಿ ಬೆಂಗಳೂರಾಗ ಕೂತ್ ಹೇಳಿಕ್ ಆಗಲ್ಲ ನೀವು ದಲಿತ ಸಚಿವರು ಶಾಸಕರುಗಳು ಸಭೆ ಸೇರಿದಂತ ಸಂದರ್ಭದಲ್ಲಿ ಸುರ್ಜೇವಾಲಾ ಮುಖಾಂತರ ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನ್ ಸಂದೇಶ ಕೊಡ್ತಿದ್ದಾರೆ ಏನ್ ಸಂದೇಶ ಏನಿಲ್ಲ ಕೂಡಿದಾರೆ ಅದೇ ಹೇಳಿದಾರೆ ನಿಮ್ ಮುಂದೆ ಹೇಳಿದಾರಲ್ಲ ಮತ್ತೇನ್ ಸಂದೇಶ ನಿಮ್ಗೆ ಹೇಳಿದಾರ ಅವ್ರ ಗೊಂದಲ ಬಗೆಹರಿಸಬೇಕು ಅದಕ್ಕೆ ಕೂಡಿದೀವಿ ಅಂತ ಹೇಳಿದಾರೆ ಅಷ್ಟೇ ಓಪನ್ ಇದಾರೆ ಅದು ನಮ್ಗೆ ಗೊತ್ತಿಲ್ಲ ಅಧಿಕಾರ ಕೊಡ್ಬೇಕಾ ಬಿಡ್ಬೇಕಾ ಅವರು ಇಲ್ಲಿ ಯಾರ ನಾವು ಇಲ್ಲ ಅಲ್ಲಿ ಯಾರ ಅದೇ ಗೊಂದಲ ಬಗೆಹರಿಸ್ಬೇಕಂತ ಎಲ್ಲರೂ ಹೇಳೋದು ಅದೇ ಉದ್ದೇಶ ಹೌದಾ ಅದನ್ನ ತೆಗೆದುಕೊಳ್ಬೇಕಲ್ಲ ಅದೇ ಗೊಂದಲ ಬಗೆಹರಬೇಕು ಗೊಂದಲ ಬಗೆಹರ್ಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು ಅದನ್ನ ಅವ್ರು ಹೇಳ್ಬೇಕ್ರಿ ಅವ್ರು ಡೆಲ್ಲಿ ಅವರು ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೇ ಇಂಥದ್ದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅವ್ರ ನಡೆಯಿಂದಲೇ ಅವ್ರು ಮೌನ ವಹಿಸಿರೋದು ಇಷ್ಟೆಲ್ಲ ಇದು ಗೊಂದಲ ಕಾರಣ ಅಂತ ಇಲ್ಲ ಹಂಗೇನಿಲ್ಲ ಆತರ ಏನಿಲ್ಲ ಬಗೆಹರಿಸ್ತದೆ ಮೊನ್ನೆ ನಾವು ಭೇಟಿಯಾಗಿದ್ವಿ ಅವ್ರಿಗೆ ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದಾರೆ ಕಾದ್ ನೋಡೋರು ಸ್ವಲ್ಪ ದಿವಸ ಇಲ್ಲ ಅದು ಯಾವ್ದು ಕೂಡ ಚರ್ಚೆಯಲ್ಲಿ ಇಲ್ಲ ಯಾವ್ದು ಇಲ್ಲ ಈಗ ಬರೀ ಗೊಂದಲ ಒಂದೇ ಈಗ ಚರ್ಚೆ ಆದ ವಿಷಯ ಅದು ಬೇರೆ ಇದಕ್ಕೇನು ಸಂಬಂಧ ಇಲ್ಲ ಬೇರೆ ವಿಷಯಕ್ಕೆ ಯಾವ್ದು ಮಾಡಿದ್ರೆ ಅಷ್ಟೇ ಕಾವೇರಿ ನಿವಾಸನ ರಿನೋವೇಷನ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಾ ಇರಲ್ಲ ಕಾವೇರಿ ಮಾಡೋದು ನಮ್ದೇ ಮಂತ್ರಿಗಳ ಕ್ವಾರ್ಟರ್ಸ್ MS ಬಿಲ್ಡಿಂಗ್ ಹೈಕೋರ್ಟ್ ವಿಧಾನಸೌಧೆ ಆಲ್ಮೋಸ್ಟ್ ಸರ್ಕಾರಿ ಕಟ್ಟಡ ನಮ್ಮ ಅಂಡರ್ನಲ್ಲೇ ಬರ್ತದೆ ಎಲ್ಲರೂ ಕಾಲಕ್ಕೆ ಎಲ್ಲಾರು ಮಾಡ್ತಾರೆ ಎಲ್ಲ CM ಮಾಡ್ತಾರೆ ಮಂತ್ರಿಗಳು ಮಾಡ್ತಾರೆ ಅಧಿಕಾರಿಗಳು ಮಾಡ್ತಾರೆ ಕಾಲಕ್ಕೆ ರಿಪೇರಿ ನವೀಕರಣ ಹಾಗೆ ಆಗ್ತದೆ ಗೊತ್ತಿಲ್ಲ ರೂಟೀನ್ ನಮ್ಗೆ ಗೊತ್ತಿಲ್ಲದೆ ಕೆಲಸ ನಡೀತಾರೆ ನಮ್ಗೇನು ಗೊತ್ತಿರ್ಬೇಕಂತಿಲ್ಲ ಅವ್ರು ಯಾವ ಡಿಮಾಂಡ್ ಮಾಡ್ತಾರ ಇವ್ರು ಹೋಗಿ ರಿಪೇರ್ ಮಾಡ್ತಾರ ಬದಲಾವಣೆ ಮಾಡ್ತಾರ ಪೀಠೋಪಕರಣ ಫರ್ನಿಚರ್ಸ್ ಏನ್ ಇದ್ದೇ ಇರ್ತಾವ ರೂಟೀನ್ ಅದು ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ರೂಟೀನ್ ಪ್ರೊಸೆಸ್
ಅವಶ್ಯ ಬಿದ್ದಾಗ ಮಾಡ್ತೀವಿ, ರಿಪೇರಿ ಮಾಡ್ತೀವಿ ಅಷ್ಟೇ. ನಿನ್ನೆ ಡಿನ್ನರ್ ಮೀಟಿಂಗ್ ಸೇರಿ ಶಾಸಕರು ಬೇಡಿಕೆ ಏನು ಹೇಳಿದ್ರು? ಪ್ರೀ ಬಜೆಟ್ ಮೀಟಿಂಗ್ ನಲ್ಲಿ ನಮ್ಮ ಕ್ಷೇತ್ರಗಳ ಬಗ್ಗೆ ಏನು ಚರ್ಚೆ ಮಾಡಿಲ್ಲ, ನಮ್ಗೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಒಂದು ಹೊರಗಿದೆ. ಮಾಡೋಲ್ಲ, ಇಂಡಿವಿಜುವಲ್ ಮಾಡ್ಲಿಕ್ಕೆ ಆಗೋಲ್ಲ, ಅದು ಇಲಾಖೆಗೆ ಹಂಚಿಕೆ ಮಾಡ್ತಾರೆ, ಇಲಾಖೆ ಮುಖಾಂತರ ಮಾಡಿಸ್ಬೇಕು. ಕಳೆದ ಬಾರಿ ಜಿಲ್ಲಾವಾರು ಮೀಟಿಂಗ್ ಮಾಡಿದ್ರು ಅದು ಈ ಬಾರಿ ಆಗಿಲ್ಲ. ಜಿಲ್ಲಾವಾರು ಶಾಸಕರ ಅಹವಾಲನ್ನ ಕೇಳಿದ್ರು. ಇಲಾಖೆ ಕೊಡ್ತಾರೆ, ಇಲಾಖೆಯವರು ಯಾವ್ದು ಅತ್ಯವಶ್ಯ ಇದೆ ಕೊಡ್ಬೇಕಷ್ಟೇ. ಸಿದ್ದರಾಮಯ್ಯ ಅವ್ರನ್ನ ಶಾಸಕರ ಬೆಂಬಲದಿಂದ ಆಯ್ಕೆ ಆಗಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸೇರ್ತಾರೆ. ಈಗೆಲ್ಲ ಅದನ್ನೆಲ್ಲ ಉತ್ತರ ಕೊಡ್ಲಿಕ್ಕೆ ನನಗೆಲ್ಲ ಆಗೋಲ್ಲ ರೀ. ಅದು ಈಗ ಈ ಸನ್ನಿವೇಶದಲ್ಲಿ ಇಲ್ಲಿ ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಬೀಳುವುದಿಲ್ಲ. ಅದು ನನ್ನ ವ್ಯಾಪ್ತಿ ಕೂಡ ಬರೋಲ್ಲ. ಯಾರ ಕಡೆ ಎಷ್ಟು ಸಂಖ್ಯೆ ಐತಿ, ಏನ್ ಮಾಡ್ತಾರ, ಎಂತ ಮಾಡ್ತಾರ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ಗುತ್ತಿಗೆದಾರರ ಸಂಘದಿಂದ ಮೊನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಸೊ ಪರ್ಸೆಂಟೇಜ್ ಅನ್ನುವಂಥದ್ದು ಇದರಲ್ಲಿ ಎಲ್ಲಾ ಪಕ್ಷದ ಶಾಸಕರು ಇದ್ದಾರೆ, ನಾನು ಅದೊಂದು ಪಟ್ಟಿನೇ ಕೊಡ್ತೀನಿ ಅಂತ ಕೊಡಂತ ಹೇಳೋದು ಕೊಟ್ಟರೆ ಒಳ್ಳೇದಾಗ್ತೈತೆ. ಎಲ್ಲಾ ಪಕ್ಷಿ ಶಾಸಕರಿದ್ದಾರೆ ಅಂತ ಹೇಳಿದಾರೆ, ಕೊಟ್ಟರೆ ಒಳ್ಳೇದದು. ಶಾಸಕರು ಕೂಡ ಕಮಿಷನ್ ಕೇಳ್ತಾ ಇದ್ದಾರೆ, ಸರ್ಕಾರದ ಇದಲ್ಲ ಅಂತ. ಕೊಡ್ಲಿ, ಕೊಟ್ಟಾಗ ಅದ್ರ ಬಗ್ಗೆ ನೋಡೋಣ. ಈಗ ಇನ್ನೂ ಕೊಟ್ಟಿಲ್ಲ, ಕೊಟ್ಟಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡೋದಾದ್ರೆ ನೆಕ್ಸ್ಟ್ ದಲಿತ ಸೇನೆ ಆಗ್ಬೇಕು ಅನ್ನೋ ನೋಡಿ, ಮತ್ತೆ ಅಲ್ಲೇ ಸುತ್ತಕ್ಕೆ ಅಲ್ಲೇ ಮತ್ತೆ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನಾವು ಅಥಾರಿಟಿನೂ ಅಲ್ಲ, ಯಾರಿಗೆ ಮಾಡ್ಬೇಕು ಅನ್ನೋ ಅಧಿಕಾರ ನಮ್ ಕಡೆ ಇಲ್ಲ. ನಾವು ಒಬ್ರು ಶಾಸಕರ ಲೆಕ್ಕದಲ್ಲಿ ಅಷ್ಟೇ, ನಮ್ದು ಒಂದು ಓಟ್ ಅಷ್ಟೇ. ಅಷ್ಟೇ ನಮ್ದು. ಹೇಳಿ. ಓಕೆ. ಹೌದು, ಏನ್ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲ್ಲ. ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆಲ್ಲ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಕೋರ್ಟ್ ನಲ್ಲಿ ಇತ್ಯರ್ಥ ಆಗುವವರೆಗೆ ನಾವು ಯಥಾಸ್ಥಿತಿ ಕಾಯ್ಕೊಳ್ತೀವಿ. ಅದ್ ಬಂದ್ಮೇಲೆ ಏನ್ ಆದೇಶ ಮಾಡ್ತಾರೆ, ಅದ್ರ ಅನುಗುಣವಾಗಿ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಅದು ಡಿಮಾಂಡ್ ಇದೆ, ನಿನ್ನೆ ಕೂಡ ಚರ್ಚೆ ಆಯ್ತು. ಆದ್ರೆ ಅದಕ್ಕೆ ಕಾನೂನು ಪಾಸ್ ಮಾಡ್ಬೇಕಲ್ಲ, ಮಾಡೇ ಇಲ್ಲ. ಈ ಮೀಸಲಾತಿ ಹೆಚ್ಚಳವನ್ನ ಶೆಡ್ಯೂಲ್ ನಲ್ಲಿ ಸೇರಿಸಬೇಕು ಅಂತ ಹೇಳಿ ಸರ್ಕಾರ ಕೂಡ ಅಮೆಂಡ್ಮೆಂಟ್ ಮಾಡಿ ಕಳಿಸಿದ್ರಲ್ಲ, ಪ್ರೆಷರ್ ಏನಾದ್ರು ಶುರು ಆಗುತ್ತೆ. ಅವ್ರು ಮಾಡಬೇಕು. ಅದನ್ನ ಅದ್ರಲ್ಲಿ ಬಂದ್ರೆ ಇದೆಲ್ಲ ಸೇಫ್ ಆಗುತ್ತೆ. ಕೇಳ್ತಿದಾರ ಅವರು. ಸರ್ಕಾರ ಯಾವ ರೀತಿ ತೀರ್ಮಾನ ತಂದು ನೋಡ್ಬೇಕು. ಈಗ ಕಾನೂನು ಪಾಸ್ ಆಗ್ಬೇಕು ಅದಕ್ಕೆ. ಈಗ ನಾವು ಮಾಡಿದ್ದು 17ರಲ್ಲಿ ಒಳ ಮೀಸಲಾತಿ, 7ರಲ್ಲಿ ಒಳ ಮೀಸಲಾತಿ. ಸೊ ಇವಾಗ ಮತ್ತೆ 15ರಲ್ಲಿ 3ರಲ್ಲಿ ಒಳ ಮೀಸಲಾತಿ, ಮತ್ತೆ ಅದು ಸದನಲ್ಲಿ ಪಾಸ್ ಆಗಬೇಕು. ನಿನ್ನೆ ಡಿಮಾಂಡ್ ಮಾಡಿದಾರೆ, ಅದರಲ್ಲೇ ಕೂಡಿ ಅಂತ ಡಿಮಾಂಡ್ ಇದೆ ರೀ. ಅದೇ ಹೊಸ ಬಿಲ್ಲ ತರಬೇಕಲ್ಲ, ಹೊಸ ಬಿಲ್ಲ ತರಬೇಕು 15%ಗೆ. ಸಿಎಂ ಮೊನ್ನೆ ರಿವ್ಯೂ ಮೀಟಿಂಗ್ ಮಾಡೋ ಟೈಮಲ್ಲಿ ಬಜೆಟ್ ಆದ ನಂತರ ರಿಷಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಏನಾಯ್ತು ಅದ್ರ ಬಗ್ಗೆ. 31 ಮಂದಿ MLA ಲೆಟರ್ ಬರೀತಾರೆ, ಅವ್ರು ನಮ್ಮ ಯೂನಿವರ್ಸಿಟಿ ಬೇಕಂತ. ನಮ್ಮ ಕಡೆ MLCಗಳು ನಮಗೂ ಕೊಡಬೇಕು ಅಂತ. ಬರೀ ಬರ್ದಾಕ್ರಿ, ಯಾಕೆ ಬರ್ದಾರ? ಬರೀ ಬರ್ದಾಕ್ರಿ. ನಾವು ಅದಕ್ಕಿಂತ ಕೆಪಾಸಿಟಿ ಇದ್ರೆ ಆಗೋದು. ಈಗ ಬಿಜೆಪಿಯಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿಗಳಾಗತ್ತಾರ, ಮಂತ್ರಿ ಆಗೋದೇನು ವಿಶೇಷ? ಆಗ್ಬೋದು, ಇಲ್ಲಿ ಆಗ್ಬೋದು ಡಿಮಾಂಡ್. ಸರ್, ಈ ಎಲ್ಲಾ ಬೆಳವಣಿಗೆಯಿಂದಾಗಿ ಸಿಎಂ ಸಿದ್ದರಾಮಯ್ಯ ಅಪ್ಸೆಟ್ ಆಗಿದ್ದಾರೆ. ಯಾಕೆಂದ್ರೆ 7 ವರ್ಷದಿಂದಲೇ ಶುರುವಾಯಿತು, ಇಳಿತಾರೆ ಇಲ್ಲ ಬದಲಾಗುತ್ತೆ, ಪವರ್ ಶೇರ್ ಅಂತೆಲ್ಲ. ಅಂದ್ರೆ ಇದು ಆಡಳಿತದ ಮೇಲೂ ಪರಿಣಾಮ ಬೀರಿದೆ, ಪಕ್ಷದ ಮೇಲೂ ಪರಿಣಾಮ ಬೀರಿದೆ. ಒಬ್ಬ ಕ್ಯಾಪ್ಟನ್ ಅನ್ಸ್ಕೊಂಡು ಇದೊಂದು ಸ್ವಲ್ಪ ಡಿಸ್ಟರ್ಬ್, ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸಿದೆ. ಅದಕ್ಕೆ ಎಲ್ಲರೂ ಕೂಗ್ ಅದೇ ಅಲ್ಲ. ಈಗ ಇದು ಗೊಂದಲ ಬಗೆಹರಬೇಕು ಅನ್ನೋಂಥ ಉದ್ದೇಶ ಇದೆಯಲ್ಲ. ಗೊಂದಲ ಎಲ್ಲರೂ ಮಾತಾಡೋದು ಓಪನ್ ಆಗಿ ಇದಕ್ಕೆ ಮಾತಾಡ್ತಾರ, ಗೊಂದಲ ಬಗೆಹರಬೇಕಂತ. ಸೊ ಹೇಳುವಂತ ಉದ್ದೇಶ ಅದೇ ರೀ. ಈಗ ಪಕ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲ ಇರಬಾರ್ದು. ಒಳ್ಳೆ ಆಡಳಿತ ಕೊಡ್ಬೇಕಾದ್ರೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಅದೆಲ್ಲ ಮೇಡಮ್ ಅದೇ ಹೇಳೋದು, ಎಲ್ಲರೂ ಹೇಳೋದೇ ಅದಕ್ಕೆ ಬ್ರೇಕ್ ಆಗ್ಬೇಕು, ಇದಕ್ಕೆ ಬ್ರೇಕ್ ಆಗ್ಬೇಕು ಅಂತ ಹೇಳ್ತಾ ಇದ್ವಿ. ಎಲ್ಲ ನಾವ್ ಹೇಳ್ತಾ ಇದ್ವಿ, ಅವ್ರು ಹೇಳ್ತಿದಾರೆ, ಎಲ್ಲರೂ ಎಲ್ಲ ಸೈಡ್ನವ್ರು ಹೇಳ್ತಿದ್ದಾರೆ. ಬ್ರೇಕ್ ಆಗ್ಬೇಕಂದ್ರೆ ಸರಳ ಇದ್ರೆ ನಾವು ಮುಂದೆ ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಎಲ್ಲರೂ ಉದ್ದೇಶ.
ಸಿದ್ದರಾಮಯ್ಯ ಜೊತೆ ನೀವು ಸುಮಾರು ವರ್ಷಗಳಿಂದ ಅವ್ರ ಜೊತೆಗಿದ್ದೀರ ಸರ್. ಇಂಥ ಪರಿಸ್ಥಿತಿನ ಅವ್ರು ಯಾಕೆ ಸರ್ ನಿಭಾಯಿಸ್ಕೊಂಡು ಎಲ್ಲೋ ಒಂದ್ ಕಡೆ ಈ ಬಾರಿ ಇದಾದ್ರ ಅಂತ ಎಡವುದ್ರ ಅಂತ ಇಂಥ ಸಂದಿಗ್ಧ ಪರಿಸ್ಥಿತಿನ ನಿಭಾಯಿಸ್ಕೊಂಡು ಎಲ್ಲ ಒಂದ್ ಕಡೆ ಎಡವಿದ್ರ ಅಥವಾ ಶಾಸಕರು ವಿಶ್ವಾಸ ಪಡಿತಿಲ್ಲ ಅನ್ನೋದು. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ನೋಡೋಣ. ಜೆಡಿಎಸ್ ನಿಂದ ಹೊರಗಡೆ ಬಂದಾಗ್ಲೂ ಕೂಡ ಅವರು ತುಂಬಾ ಇದರ ಫೇಸ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಯಾಕೆ ಇಷ್ಟೊಂದು ವೀಕ್ ಆದ್ರು? ಈಗ ಅದಕ್ಕೆ ಉತ್ತರ ಅವ್ರು ಹೇಳ್ಬೇಕಲ್ಲ. ಈಗ ನನಗೆ ನಾಯನ್ ಉತ್ತರಾಧಿಕಾರಿ ಅಲ್ವಾ ಸರ್? ನಾಯನ್ ಹೇಳ್ಬೇಕಾಗುತ್ತೆ. ನಾವು ಶಾಸಕರನ್ನು ವಿಶ್ವಾಸ ಪಡಿತೀವಿ, ಸಿಎಂ ಅವ್ರು ಪಡಿತಾ ಇಲ್ಲ. ಇದಕ್ಕೆ ಉತ್ತರ ಹೇಳಲಿಕ್ಕೆ ನಾವಂತ ನಮ್ಮ ಕಡೆ ಆಗೋಲ್ಲ. ಇದಕ್ಕೆ ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮಿಕ್ಕಿದರು ಕೂಡ ಹೇಳಲಿಕ್ಕೆ ಕಷ್ಟ. ಸೊ ಇಷ್ಟು ಮಾತ್ರ ಹೇಳಿಕ್ಕೆ ಸಾಧ್ಯ ಇದೆ. ಓಕೆ, ಈ ಪಕ್ಷದ ಸಾರಥ್ಯ ಯಾವಾಗ ವಹಿಸ್ಕೊಂತೀರ ಸರ್? ಯಾರು ಎಲ್ಲಿ ಚರ್ಚೆನೇ ಇರ್ಲದ ಇಲ್ರಿ. ಒಂದು ಬದಲಾವಣೆ ಆದ್ರೆ ತಮಗೂ ಕೂಡ ಚುನಾವಣೆ ಬರೋದ್ರೊಳಗೆ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಇದೆ. ಮೊನ್ನೆ ದೆಹಲಿಯಲ್ಲಿ ಕೂಡ ಪಕ್ಷದ ಸಾರಥ್ಯದ ಬಗ್ಗೆನೇ ಗಂಭೀರವಾದ ಚರ್ಚೆ ಆಯ್ತು ಅಂತ. ಇಲ್ಲ ಒಂದೊಂದಷ್ಟೇ ಚರ್ಚೆ, ಒಂದೊಂದಷ್ಟೇ ಚರ್ಚೆ. ಗೊಂದಲ ಬಗೆಹರಿದ್ರೆ ತಮಗೂ ಒಂದು ಪದೋನ್ನತಿ ಆಗುತ್ತೆ. ನೋಡೋಣ, ಕಾಲ ಬಂದಾಗ ನೋಡೋಣ. ಈಗ ಬಂದಿಲ್ಲ ಯಾಕೆ ಸುಳ್ಳು ಅದ್ರ ಬಗ್ಗೆ ಚರ್ಚೆ. ಓಕೆ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.